ನಮಸ್ಕಾರ ವೀಕ್ಷಕರೇ, RJ ನ್ಯೂಸ್ ಕನ್ನಡ ವೀಕ್ಷಕರಿಗೆಲ್ಲರಿಗೂ ಕೂಡ ವಿಶೇಷ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಾನು ರಾಘವೇಂದ್ರ. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ, ಈಶಾನ್ಯ ಪದವೀಧರರ ಚುನಾವಣೆ ಈಗಾಗಲೇ ನಡೀತಾ ಇವೆ. ಇನ್ನು ಕೆಲವೇ ದಿನಗಳಲ್ಲಿ ಮತದಾನ ಕೂಡ ನಡೆಯುತ್ತೆ. ಇದರ ಹಿನ್ನೆಲೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಈಶಾನ್ಯ ಪದವೀಧರರ ಮತಕ್ಷೇತ್ರದಿಂದ 2024ರ ಚುನಾವಣೆಯಲ್ಲಿ ಬಳ್ಳಾರಿಯಿಂದ ಅಂದರೆ ಈಶಾನ್ಯ ಪದವಿಯಿಂದ ಬಳ್ಳಾರಿಯಿಂದ ಕಲಬುರಗಿಗೆ ಬಂದು ಈಗಾಗಲೇ ನಾಮಿನೇಷನ್ ಪ್ರಕ್ರಿಯೆಯನ್ನು ಎಲ್ಲವನ್ನೂ ಮುಗಿಸಿ ಈಗಾಗಲೇ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರೇ ಪ್ರತಾಪ್ ರೆಡ್ಡಿ ಸರ್ ಅವರು. ಪ್ರತಾಪ್ ರೆಡ್ಡಿ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ನಾವು ಅವ್ರ ಜೊತೆ ನಿರಂತರವಾಗಿ ಮಾತನಾಡೋಣ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇಲ್ಲಿ ಪ್ರಚಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಈಗಾಗಲೇ ಬಂದು ನಾಮಪತ್ರ ಸಲ್ಲಿಕೆಯನ್ನು ಕೂಡ ಕಲಬುರಗಿಯಲ್ಲಿ ತಾವು ಮಾಡಿದ್ರಿ. ಮತ್ತು ಈಗ ನಾಮಪತ್ರ ಸಲ್ಲಿಕೆಯಿಂದ ಓಡಾಟ ಕೂಡ ನಡೆಸ್ತಾ ಇದ್ದೀರಿ, ಎಲ್ಲ ಕಡೆ ಪ್ರಚಾರ ಕೂಡ ಮಾಡ್ತಾ ಇದ್ದೀರಿ. ಹೇಗೆ ನಡೀತಿದೆ ಸರ್ ಪ್ರಚಾರ ಎಲ್ಲ? ಪ್ರಚಾರ ಎಲ್ಲರೂ ಒಂದು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ತೋರಿಸ್ತಾ ಇದೆ ಸರ್. ಎಲ್ಲ ಕಾಲೇಜು, ಸ್ಕೂಲ್ಗಳು, ಇನ್ಸ್ಟಿಟ್ಯೂಷನ್ಗೆ ಹೋದ್ಮೇಲೆ ಇಲ್ಲ, ಹಿಂದೆ ಯಾರೂ ಕೂಡ ನಮಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಸರ್ ಗೆದ್ದಂಥವ್ರು. ನೀವೇ ಈಗ ಹೊಸದಾಗಿ ನಮಗೆ ಹೋದ ಸಾರಿ ಕೂಡ ಕೊನೆ ಸ್ವಲ್ಪ ಇದರಲ್ಲಿ ಮತದಾರ ಮಾಡಿದ ಮಿಸ್ಟೇಕಿಂದ ತಾವು ಸೋತಿದ್ರಿ. ಆದರೆ ನೀವೇ ಗೆಲ್ಲಬೇಕಂತ ಹೋದ ಸಾರಿ ನಾವು ಓಟ್ ಹಾಕಿದ್ವಿ. ಈ ಸಾರಿ ಖಂಡಿತವಾಗಿ ನೀವು ಸಾಧಿಸ್ತೀರಿ ಸರ್ ಅಂಥೇಳಿ ಎಲ್ಲರೂ ಭಾಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಗೆಲುವಿಗೆ ರೂವಾರಿಗಳಾಗ್ತಾ ಇದ್ದಾರೆ ಸರ್. ಈಗಾಗಲೇ ನಾವು ನೋಡಿದ ಹಾಗೆ ಕಳೆದ ವರ್ಷದಲ್ಲಿ ಅನೇಕ ಪ್ರತಿಭಟನೆಗಳಾಗ್ತವೆ. NPS ಜಾರಿ ಆಗಿರ್ಬೋದು ಅಥವಾ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಾಗಿರ್ಬೋದು, ಇವುಗಳನ್ನು ನೋಡಿದಾಗ ಸರ್ಕಾರದ ಬಗ್ಗೆ ಅಥವಾ ಇಲ್ಲಿರ್ತಕ್ಕಂತಹ ಹಿಂದಿನ ವಿಧಾನ ಪರಿಷತ್ ಚುನಾಯಿತರ ಬಗ್ಗೆ ತಮ್ಗೇನು ಅನಿಸುತ್ತೆ ಅಂತ? ಸರ್, ಹಿಂದಿನ ಚುನಾಯಿತ ಪ್ರತಿನಿಧಿಗಳು 2012ರಿಂದ 18ವರೆಗೆ ಶ್ರೀಮಾನ್ ಅಮರ್ನಾಥ್ ಪಾಟೀಲ್ ಅವರು ಇದ್ದರು. 18ರಿಂದ 24ವರೆಗೆ ಶ್ರೀಮಾನ್ ಚಂದ್ರಶೇಖರ್ ಪಾಟೀಲ್ ಅವರಿದ್ದರು. ಈ 12 ವರ್ಷ ಆಡಳಿತದಲ್ಲಿ ಅವರು ಜನಕ್ಕೆ ಏನೇನು ಮಾಡಿದ್ದಾರೆ ಎಂಬುದು ಸಾರ್ವಜನಿಕರು ಮತ್ತು ಈ ಕ್ಷೇತ್ರದ ಮತದಾರ ಆದಂಥ ಟೀಚರ್ಸ್ ಆಯಿತು, ಲೆಕ್ಚರರ್ಸ್ ಆಯಿತು, ಅವರೆಲ್ಲರನ್ನು ಕೇಳಿದ್ರೆ ಅವರೇ ಉತ್ತರ ಹೇಳ್ತಾರೆ. ಅವರಿಂದ ಪ್ರಗತಿ ಏನು ನಿರೀಕ್ಷೆ ಏನು ಇಟ್ಟಿದ್ದಾರೆ ಅವ್ರ ಮೇಲೆ, ಆ ನಿರೀಕ್ಷೆ ಹುಸಿಯಾಗಿದೆ ಅಂತೇಳಿ ಎಲ್ಲರೂ ಇವತ್ತು ಅವರು ವ್ಯಕ್ತ ಮಾಡ್ತಾಯಿದ್ದಾರೆ. ಅದ್ರ ಸಲುವಾಗಿ ಈ ಸಾರಿ ನಿಮಗೆ ಅವಕಾಶ ಮಾಡಿಕೊಡ್ತೀವಿ. ಖಂಡಿತ ಈ ಸಾರಿ ನಮ್ಮನ್ನ ನಿರೀಕ್ಷೆ ಮಾತ್ರ ನಮ್ಮನ್ನು ಇದು ಮಾಡಲಿದ್ದಂಗೆ ನಮ್ಮ ನಿರೀಕ್ಷೆಗೆ ನೀವು ಹೂಗೊಡಬೇಕು ಎಂಬ ಒಂದು ಪ್ರತಿಕ್ರಿಯೆ ಎಲ್ಲ ಕಡೆ ಕಾಣ್ತಾ ಇದೆ ಸರ್. ಈಗಾಗಲೇ ನಾನು ಹೇಳಿದೆ ಅತಿಥಿ ಶಿಕ್ಷಕರ ಒಂದು ಸಮಸ್ಯೆ ಬಗ್ಗೆ, ಅವರ ಪೇಮೆಂಟ್ ಬಗ್ಗೆ ಮತ್ತು ಅವರದ ಪರ್ಮನೆಂಟ್ ಆಗೋದ್ರ ಬಗ್ಗೆ ಅನೇಕ ಪ್ರತಿಭಟನೆಗಳಾದವು. ಆದರೆ ಇದಕ್ಕೆ ಯಾರೂ ಕೂಡ ರೆಸ್ಪಾನ್ಸ್ ಮಾಡಲಿಲ್ಲ ಆ ಸಮಯದಲ್ಲಿ. ಈಗ ಯಾವ ಜಿಲ್ಲೆದಲ್ಲಿ ಈಗ ನಾವು ಬಳ್ಳಾರಿನಲ್ಲಿ ಪ್ರತಿಭಟನೆ ಮಾಡಿದರು, ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ವಿಜಯನಗರದಲ್ಲಿ ಪ್ರತಿಭಟನೆ ಮಾಡಿದರು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಕೊಪ್ಪಳದಲ್ಲಿ ಮಾಡಿದರು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಎಲ್ಲೆಲ್ಲಿ ತಾಲೂಕನ್ನು ಮಾಡಿದ ಕಡೆ ಎಲ್ಲ ಕಡೆ ಪ್ರತಿಭಟನೆ ಮಾಡಿದಾಗೆ ನಾವು ಜಾಗಕ್ಕೆ ಹೋಗಿ ಅವ್ರಿಗೆ ಬೆಂಬಲ ವ್ಯಕ್ತ ಮಾಡಿದ್ವಿ. ಆಮೇಲೆ ಇನ್ನೊಂದು ಹೊಸ ಫಾರ್ಮುಲಾ ಕೂಡ ಅವ್ರಿಗೆ ಕೊಟ್ಟಿದ್ವಿ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ. ಈಗ ಸರ್ಕಾರ ಏನು ಒಂದು ವೇಳೆ ಗೆಸ್ಟ್ ಲೆಕ್ಚರ್ಗೆ 20,000 ರೂಪಾಯಿ ಕೊಡ್ತಾ ಇದ್ದಾರೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತೀನಿ. ಆ 20,000ಕ್ಕೆ 10,000 ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ KKRDBಯಿಂದ ಒಂದು 10,000 ರೂಪಾಯಿ ಗ್ರ್ಯಾಂಟು, ಪ್ಲಸ್ ನಮ್ಮ ಜಿಲ್ಲಾ ಖನಿಜ ನಿಧಿ ಅಂದರೆ DMF ಫಂಡಿಂದ ಒಂದು 10,000. ಸೊ 20,000ಕ್ಕೆ ಇನ್ನೊಂದು 20,000 ಮ್ಯಾಚಿಂಗ್ ಹಾಕಿ 40,000 ಮಾಡಿ ಅವ್ರಿಗೆ ನಮ್ಮ ಸಂಬಳನ ನಿಗದಿ ಮಾಡಿದರೆ ಅವರು ನೆಕ್ಸ್ಟ್ ಮುಂದೆ ಪರ್ಮನೆಂಟ್ ಆಗೋವ್ರಿಗೆ ಸ್ವಲ್ಪ ಅವ್ರ ಕುಟುಂಬ ಅವರು ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಆ ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಿ ಅದು ವರ್ಷದಲ್ಲಿ ನಮಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅಂದಾಜು 30ರಿಂದ 40 ಕೋಟಿ ರೂಪಾಯಿ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಏನಾಗೋದಿಲ್ಲ. 5,000 ಕೋಟಿ ನಾವು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಬಡ್ಜೆಟ್ನ ಖರ್ಚು ಮಾಡೋ ಟೈಮಲ್ಲಿ ಒಂದು 40ರಿಂದ 50 ಕೋಟಿಯಿಂದ 1% ನಮ್ಮ ಮಾನವ ಸಂಪನ್ಮೂಲನ ಶಕ್ತಿ ತುಂಬಲಿಕ್ಕೆ ಖರ್ಚು ಮಾಡಿದರೆ ಯಾವ ನಮ್ಮ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಂಥ 41 ಶಾಸಕರಾಗಲಿ, 2 ಶಾಸನ ಮಂಡಳಿ ಸದಸ್ಯರಾಗಲಿ, 5 ಮಂದಿ ಪಾರ್ಲಿಮೆಂಟ್ ಸದಸ್ಯರಾಗಲಿ ಯಾರೂ ಅದನ್ನು ವಿರೋಧ ಮಾಡೋದಿಲ್ಲ. ಸೊ ದಯವಿಟ್ಟು ಈ ಫಾರ್ಮುಲಾನ ಅಪ್ಲೈ ಮಾಡಿ ಮ್ಯಾಚಿಂಗ್ ಅವ್ರಿಗೆ ಏನೀಗ ಗೌರ್ಮೆಂಟ್ ಕೊಡ್ತೈತೆ ಅಷ್ಟೇ 100% ಮ್ಯಾಚಿಂಗು ದಯವಿಟ್ಟು ಕೂಡಿಸ್ಕೊಡ್ಬೇಕಂತ ನನ್ನ ಆಗ್ರಹ ಸರ್ಕಾರಕ್ಕೆ. ಸರ್, ಇನ್ನೊಂದು, ಈಗಾಗಲೇ 10ನೇ ತರಗತಿ ರಿಸಲ್ಟ್ ಬಂತು, ಕಡಿಮೆ ಬಂತು ಅಂತ ಈಗ ಮತ್ತೆ ಶಿಕ್ಷಕರಿಗೆ ಇನ್ನೂ ಸ್ವಲ್ಪ ಹೊರೆಯನ್ನು ಹಾಕಿದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಭಾಳ ಅವಾಮಾನೀಯ. ಯಾಕಂತ ಹೇಳಿದ್ರೆ ಅಮಾನುಷವಾಗಿ ಟೀಚರ್ಗಳ ಮೇಲೆ ಈ ಸರ್ಕಾರ
ಗದಾ ಪ್ರಹಾರ ಮಾಡ್ತಾಯಿದೆ. ಅವರಿಗೆ ಫಸ್ಟು ಎಕ್ಸಾಮ್ ಮುಗಿದು ಎಕ್ಸಾಮ್ ಹಿಂದೆ ಅಸೆಂಬ್ಲಿ ಎಲೆಕ್ಷನ್ ಆಯಿತು, ಅಸೆಂಬ್ಲಿ ಎಲೆಕ್ಷನ್ ಆದಮೇಲೆ ಎಕ್ಸಾಮಿನೇಷನ್ ಆಯಿತು, ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು, ವ್ಯಾಲ್ಯೂಯೇಷನ್ ಆಯಿತು, ಮತ್ತು ಈಗ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆ ಬರ್ತದೆ. ಸೊ ಇಷ್ಟೆಲ್ಲ ಒತ್ತಡಗಳ ಮಧ್ಯದಲ್ಲಿ ಅವ್ರ ಕುಟುಂಬದ ಜೊತೆಯಲ್ಲಿ ಅವ್ರು ಎಲ್ಲಿ ಒಂದು ಪ್ರವಾಸ ಮಾಡೋಕ್ಕಾಗಲಿ, ಅವರು ಎಲ್ಲನೂ ಹೊರಗಡೆ ಹೋಗೋಕ್ಕಾಗಲಿ, ಅವರು ಮಾನಸಿಕವಾಗಿ ಭಾಳ ಕುಗ್ಗಿಬಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಮತ್ತೆ 14ನೇ ತಾರೀಕಿಂದ ಸ್ಪೆಷಲ್ ಕ್ಲಾಸಸ್ ಮಾಡಿ ಅಂತೇಳಿ ಅವ್ರಿಗೆ ಪುನಃ ಒಂದು ಆದೇಶ ಮಾಡಿದರೆ ಭಾಳ 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 ಅಮಾನುಷ. ಇದು ಕೂಡಲೇ ರಾಜ್ಯ ಸರ್ಕಾರ ವಾಪಸ್ ತೊಗೊಂಡು ಎಂಟೈರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ನ ರಜಾರಹಿತ ಅಂತ ಘೋಷಣೆ ಮಾಡಿ 1 ತಿಂಗಳು ಅವ್ರಿಗೆ ಅರ್ನ್ ಲೀವ್ ಕೊಟ್ಬಿಟ್ರೆ ಯಾವ ರಜೆಗಳು ಕೂಡ ಅವ್ರು ಕೇಳ್ತಾ ಇಲ್ಲ. ಆ ಥರ ಒಂದು ಪರಿಸ್ಥಿತಿ ಸರ್ಕಾರ ನಿರ್ಮಾಣ ಮಾಡಿದರೆ. ಬಟ್ ಸರ್ಕಾರ ಇವಾಗಾದರೂ ಎಚ್ಚೆತ್ಕೊಂಡು ಈ ಶಿಕ್ಷಕರ ಮೇಲೆ ಏನು ಗದಾ ಪ್ರಹಾರ ಮಾಡ್ತಾ ಇದ್ದಾರೆ ಅವೆಲ್ಲವನ್ನು ತೆಗೆದು ಅವ್ರಿಗೆ ಸ್ವಲ್ಪ ಮಾನಸಿಕವಾಗಿ, ಈಗ ಪರೀಕ್ಷೆಗಳು ಬರೆಯೋ ಟೈಮಲ್ಲಿ CC ಕ್ಯಾಮ್ರಾ ಹಾಕ್ತಾರೆ, ವೆಬ್ ಕ್ಯಾಮ್ರಾ ಹಾಕ್ತಾರೆ, ಮಕ್ಕಳ ಜೊತೆ ಮಾತಾಡದೆ ಸಸ್ಪೆಂಡ್ ಮಾಡ್ತಾರೆ. ಯಾಕೆ ಅವ್ರ ಮೇಲೆ ಅಷ್ಟು ಕಕ್ಷೆ? ರಾಜ್ಯ ಸರ್ಕಾರ ಶಿಕ್ಷಕರ ಮೇಲೆ ಗದಾ ಪ್ರಹಾರ ನಿಲ್ಲಿಸ್ಬೇಕನ್ನ ನಾನು ಆಗ್ರಹ ಮಾಡ್ತೀನಿ. ಸರ್, ಈಗಾಗಲೇ ಎಲ್ಲ ಈಶಾನ್ಯ ಪದವೀಧರ ಒಂದು ಮತಕ್ಷೇತ್ರಗಳಲ್ಲಿ ತಾವೆಲ್ಲರೂ ಕೂಡ ಕಲಬುರಗಿ ಜಿಲ್ಲೆಯಲ್ಲಿಯೂ ಕೂಡ ತಿರುಗಾಡಿದ್ದೀರಾ, ಓಡಾಡಿದ್ದೀರಾ. ಜನ ಅಥವಾ ಪದವೀಧರರು ಏನು ಹೇಳ್ತಾರೆ? ಈಗೆಲ್ಲ ಪದವೀಧರರು ಏನು ಹೇಳ್ತಾರೆ? ತಮಗೆ ಇನ್ನೂ ಕೆಲವೇ ದಿನಗಳಲ್ಲಿ ಚುನಾವಣೆ ಇದೆ. ಪದವೀಧರರ ಆಶೆಗಳೆಲ್ಲ ನಿರಾಶೆ ಆಗಿದ್ದಾವೆ ಸರ್. ಯಾರು ಕೂಡ ನಮ್ಮಲ್ಲಿ ಇಷ್ಟು ಲಕ್ಷ ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ರು ಕೂಡ ಇವತ್ತಿನವರೆಗೆ ತುಂಬ ಪ್ರಯತ್ನ ಸಕ್ರಿಯವಾಗಿ ಮಾಡ್ತಾಯಿಲ್ಲ. ಪ್ರತಿ ಬಡ್ಜೆಟಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಆದ್ಯತೆ ಕೊಡ್ತೀವಿ ಬಡ್ಜೆಟ್ ಒಂದು ದಿವಸ ಬಿಟ್ಟರೆ ಇನ್ನೊಂದು ದಿವಸ ಅದು ಬಡ್ಜೆಟ್ ಮುಗಿದ ಮೇಲೆ ಅದ್ರ ಬಗ್ಗೆ ಚಕಾರ ಎತ್ತಲ್ಲ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದು ಬಂದರೆ ಖಂಡಿತವಾಗಿ ನನಗೆ ಮತದಾರ ಪ್ರಭುಗಳು ನೀನೇ ನನಗೆ ಬಾಸ್. ನನ್ನ ವೋಟರ್ಸೇ ನನ್ನ ಹೈಕಮಾಂಡ್, ನನಗೆ ಯಾರೂ ಹೈಕಮಾಂಡ್ ಇಲ್ಲ. ನನ್ನ ಮತದಾರ ಪ್ರಭುಗಳು ಏನು ಅವರು ಅಪೇಕ್ಷೆ ಪಡ್ತಾರೋ ಆ ಅಪೇಕ್ಷೆಗೆ ತಕ್ಕಂಗೆ ನಾನು ವಿಧಾನ ಪರಿಷತ್ತಲ್ಲಿ ಅವ್ರನ್ನ ಪ್ರಶ್ನೆ ಮಾಡ್ತೀನಿ. ಅದು ಬಿಟ್ಟರೆ ನನಗೆ ಬೇರೆ ಏನು ಆಕಾಂಕ್ಷೆಗಳು ಇಲ್ಲ. ನಿಮಗೆ ಸೇವೆ ಮಾಡಬೇಕಂತ ಒಂದೇ ದೃಷ್ಟಿಕೋನದಿಂದ ನಾನು ಈ ಚುನಾವಣೆಗೆ ಬಂದೀನಿ. ದಯವಿಟ್ಟು ನನಗೊಂದು 6 ವರ್ಷ ನಿಮ್ಮ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಸವಿನದ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ 371J ಬಂತು. ಕಲ್ಯಾಣ ಕರ್ನಾಟಕ ಆಗಿರಲಿ, ಕಲ್ಯಾಣ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರಭಾವ ಬೀರಲಿಲ್ಲ ಅಂತ ಇನ್ನೂ ಕೂಡ ಅನೇಕ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳು ಕೂಡ ಗೊಂದಲದಲ್ಲೇ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಕಲ್ಯಾಣ ಕರ್ನಾಟಕದಲ್ಲಿ 371J ಅನುಷ್ಠಾನದಲ್ಲಿ ಮೆಡಿಕಲ್ ಸೀಟು, ಇಂಜಿನಿಯರಿಂಗ್ ಸೀಟಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರಿ ನಮ್ಮ ಮಕ್ಕಳು ಎಲ್ಲ 7 ಜಿಲ್ಲಾ ಮಕ್ಕಳಿಗೆ ಒಳ್ಳೊಳ್ಳೆ ಹೈಯೆಸ್ಟ್ ಮೆಡಿಕಲ್ ಸೀಟ್ಗಳು ಬರ್ತಾಯಿದ್ದಾವೆ. ಆದರೆ ಉದ್ಯೋಗಸ್ಥರಿಗೆ ಮಾತ್ರ ಇಬ್ಬರು ಕಲ್ಯಾಣ ಕರ್ನಾಟಕ ಶಿಕ್ಷಕರು ಮತ್ತು ನಾನು ಕಲ್ಯಾಣ ಕರ್ನಾಟಕ ಶಿಕ್ಷಕರು ಒಂದೇ ದಿವಸ ಅಪಾಯಿಂಟ್ ಆದರೂ ಕೂಡ ಕಲ್ಯಾಣ ಕರ್ನಾಟಕದಿಂದ ಹೊರಗಿಂದ ಬಂದವ್ರಿಗೆ 2 ಪ್ರಮೋಷನ್ ಬರ್ತಾಯಿದ್ದಾವೆ. ಆದರೆ ನಮ್ಮವ್ರಿಗೆ ಆ ಪ್ರಮೋಷನ್ ಸಿಗ್ತಾಯಿಲ್ಲ. ಅದು ಮೂಲಭೂತವಾಗಿ ಎಲ್ಲಿ ಮಿಸ್ಟೇಕ್ ಆಗಿದೆ ಮತ್ತು ಕರೆಕ್ಷನ್ ಮಾಡ್ತಾ ಇದ್ದರೆ ನಮ್ಮ ಭಾಗದ ಶಿಕ್ಷಕರು ಇವತ್ತೇನಂತಾರೆ, ನಮಗೆ 371Jನೇ ಬೇಡ ಸರ್, ನಮಗೆ ತೆಗೆದುಬಿಡಿ, ನಮಗೆ ಅವರಂತೆ ನಮ್ಗೆ ಕೂಡ 2 ಪ್ರಮೋಷನ್ ಬರೋಂಗೆ ಮಾಡಿ ಅಂತ ಹೇಳ್ತಾರೆ. ಅಂದರೆ ಎಷ್ಟು ಮಟ್ಟಿಗೆ ಅವ್ರು ಬೇಸೆತ್ಕೊಂಡಿದ್ದಾರೆ ಅಂಬೋದಕ್ಕೆ ಇದೊಂದು ಎಕ್ಸಾಂಪಲ್. ಇನ್ನೊಂದು, ಆ 371J ಅನುಷ್ಠಾನ ಸಮಿತಿ ಏನು ಬೆಂಗಳೂರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದಾರಲ್ಲ, ಅದು ಬೆಂಗಳೂರಲ್ಲಿ ಯಾರು ದಿಕ್ಕು ದಿವಾಳಿ ಇಲ್ದಂಗೆ ಧೂಳು ಬಿದ್ದಿದೆ ವಿಧಾನಸೌಧದಲ್ಲಿ. ಆ ಸೆಂಟರ್ನ ಕಲಬುರಗಿಗೆ ಟ್ರಾನ್ಸ್ಫರ್ ಮಾಡಿ ಫುಲ್ ಫ್ಲೆಡ್ಜ್ ಆಗಿ ಸ್ಟಾಫ್ ಇಟ್ಟು ಒಂದು IAS ಅಧಿಕಾರನ ಅಲ್ಲಿಗೆ ನೇಮಕ ಮಾಡಿ ಪ್ರತಿ ತಿಂಗಳು ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಪೋಸ್ಟ್ಗಳು ಇಡೀ ರಾಜ್ಯದಲ್ಲಿ ಬಿಟ್ಟಿದ್ದಾರೆ, ಅದರಲ್ಲಿ ಕರೆಕ್ಟ್ ಪರ್ಸೆಂಟೇಜ್ ಪ್ರಕಾರ ನಮ್ಮ ಭಾಗದಲ್ಲಿ ನಿರುದ್ಯೋಗಿಗಳಿಗೆ ಅಷ್ಟು ಪರ್ಸೆಂಟೇಜ್ ನೌಕರಿ ಬಂದಿದ್ದಾವೆ ಇಲ್ಲ ಅಂಬೋದು ಚೆಕ್ ಮಾಡಿ ಅದನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿ, ಆಗಲಿದ್ದರೆ ಯಾವ ಕಾರಣಕ್ಕಾಗಿಲ್ಲ ಅಂತ ರಾಜ್ಯ ಸರ್ಕಾರ ಅದ್ರ ಮೇಲೆ ಕಠಿಣವಾದ ಚರ್ಯೆ ತಗೊಂಬೋವರೆಗೂ ಈ 371J ನಮ್ಮವ್ರಿಗೆ ಅಷ್ಟು ಸೂಕ್ತವಲ್ಲ ಅಂಬೋದು ನಮ್ಮ ಶಿಕ್ಷಕರ ಅಭಿಪ್ರಾಯ. ಸರ್, ಧನ್ಯವಾದಗಳು. ಇಷ್ಟೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಗೆ ಕೊಟ್ರಿ. ಮುಂದಿನ ದಿನಗಳಲ್ಲಿ ತಮಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹೀಗೆ ನೋಡ್ತಾ ಇರಿ RJ ನ್ಯೂಸ್ ಕನ್ನಡ. ನಮಸ್ಕಾರ.